ಅಚ್ಚರಿಯ ಬೆಳವಣಿಗೆಯಲ್ಲಿ ಮೈಸೂರು ನಗರದ ಸಿದ್ಧಾರ್ಥ ಬಡಾವಣೆಯ ಮನೆಯೊಂದಕ್ಕೆ ಚಿರತೆ ಎಂಟ್ರಿ ಕೊಟ್ಟಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮನೆ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಯಾವಾಗ ಬಂದಿದ್ದು ಚಿರತೆ ಅಂತ? ನಾವು ನೋಡಿದಾಗ 10 ಗಂಟೆ ಆಗಿತ್ತು. ನಮ್ಮ ಕೆಲಸದೋಳು ಹೇಳಿದ್ಲು ಮೂಲೆಯಲ್ಲಿ ಏನೋ ಕೂತಿದೆ ಅಂತ. ನಾವು ಹೋಗಿ ನೋಡಿದ್ರೆ ಒಂದು ಮೂಲೆಯಲ್ಲಿ ಕಾಣಿಸ್ತು, ಚಿರತೆ ಕಾಣಿಸ್ತು. ಹಾಸಿಗೆ ಮೇಲೆ ನಮ್ಮ ಅತ್ತೆ ಮಲಗಿದ್ರು, 90 ವರ್ಷ, ಅವ್ರಿಗೆ ನಡೆಯೋಕ್ಕಾಗಲ್ಲ. ಅದು ನೋಡಿದೆ, ನಮ್ಮ ಅತ್ತೆನ ಎಳ್ಕೊಂಡು ರೂಮಿಂದ ಹೊರಗಡೆ ಓಡಿ ಬಂದು ಅಷ್ಟು ನಮ್ಮ ಯಜಮಾನ್ರು ಬಂದು ಬಾಗ್ಲವು ಹಾಕಿದ್ರು. ನಾವಿಬ್ಬರು, ನಾನು ನಮ್ಮ ಅತ್ತೆ ಬಿದ್ದುಬಿಟ್ವಿ ಕೆಳಗೆ, ಸ್ವಲ್ಪ ಬ್ಯಾಲೆನ್ಸ್ ಇಲ್ಲದೆ. ಯಾಕಂದರೆ ಅವರೆಲ್ಲ ವಾಕರ್ ಮೇಲಿದ್ದಾರೆ. ಆದರೂ ದೇವ್ರ ದಯೆಯಿಂದ ನಾವಿಬ್ಬರು ಬಚಾವಾದ್ವಿ. ಈಗ ಎಲ್ಲಿದೆ ಮೇಡಮ್ ಚಿರತೆ? ಈಗ ಅದೇ ರೂಮಲ್ಲಿ ನಮ್ಮ ಅತ್ತೆ ಮಲಗ್ತಾ ಇದ್ದಿದ್ದು ರೂಮ್ ಮಂಚದ ಕೆಳಗಡೆ ಮಲ್ಕೊಂಡಿದೆ. ಬೆಳಗ್ಗೆ 10 ಗಂಟೆಯಿಂದ ಎಲ್ಲರೂ ಬಂದು, ಫಾರೆಸ್ಟ್ ಆಫೀಸರ್ಸ್ ಅವರು ಇವರು ಎಲ್ಲ ಬಂದು ನೋಡಿ ಎಲ್ಲ ಇದು ಮಾಡ್ತಾ ಇದ್ದಾರೆ. ಈಗ ಡಾಕ್ಟ್ರೂ ಬಂದಿದ್ದಾರೆ. ನಗರದ ಹೃದಯ ಭಾಗ ಕಾಡಂಚಲಾದ್ರೆ ಏನೋ ಪ್ರಾಣಿಗಳು ಬಂತು, ಕಾಡು ಪ್ರಾಣಿಗಳಂತ ಆಶ್ಚರ್ಯ ಆಗಲ್ವಾ? ಇಲ್ಲಿ ಚಿರತೆ ಬರ್ತದೆ. ಹೌದು, ನಾವು ನಿಜವಾಗ್ಲೂ ಈ ಥರ ಆಗುತ್ತೆ ಅಂತ ಗೆಸ್ಸೆ ಮಾಡಿರಲಿಲ್ಲ. ಆದರೆ ನಮಗೂ ಆಶ್ಚರ್ಯ ಅನ್ನಿಸ್ತಾ ಇದೆ. ಈ ಥರ ಟ್ರಾಫಿಕ್ ರೋಡು, ಮೇನ್ ರೋಡು, ವಿನಯ ಮಾರ್ಗ ಹತ್ತಿರದಲ್ಲಿ ಬ್ಯಾಕ್ ಸೈಡ್ ಇದೆ. ಆದರೂ ಈ ಥರ ಆಯಿತು ಅಂತ ಅನಿಸಿದ್ರೆ ಹೆದರಿಕೆ ಆಗ್ತಾ ಇದೆ ಈಗ. ಚಿರತೆ ಅಂತ ಹೆಂಗೆ ಗೊತ್ತಾಯ್ತು ಅಂದರೆ ಸ್ಪಷ್ಟವಾಗಿ ನೋಡಿದ್ರ ತಾವು ಅಂತ? ಇಲ್ಲ, ಯೆಲ್ಲೋ ಕಲರು ಬ್ಲ್ಯಾಕ್ ಸ್ಪಾಟ್ಸ್ ಇತ್ತು. ಒಳ್ಳೆ ಗೊಂಬೆ ಕೂತಾಗ ಮೂಲೆಯಲ್ಲಿ ಕೂತಿತ್ತು, ಕಣ್ಮುಚ್ಚಿತ್ತು ಮಾತ್ರ. ಆಶ್ಚರ್ಯ ವಿಚಾರ. ನೋಡಿದ ತಕ್ಷಣ ಏನಾಯ್ತು ಅದು ಅಂತ? ಚಿರತೆ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಇಲ್ಲಿ ನೋಡಿದ ತಕ್ಷಣ ನನಗೇನು ಅನಿಸ್ಲಿಲ್ಲ. ನಮ್ಮ ಅತ್ತೆ ಮಲ್ಲಿಗಿದ್ರು ಕಣ್ಬಿಟ್ಕೊಂಡು. ನಾನು ಏನು ಯೋಚನೆ ಮಾಡಲಿಲ್ಲ, ಹೆದರಿಕೆನೂ ಆಗಲಿಲ್ಲ. ರಿಯಲ್ ಅಂದರೆ ಅವ್ರನ್ನ ಹೇಳ್ಕೊಂಡು ಹೊರಗೆ ಬರಬೇಕು ಅಂತ ಅದೊಂದೇ ಆಗಿದೆ. ಯಾಕಂದರೆ ಅದು ಎಚ್ಚರ ಆಗ್ಬಿಟ್ರೆ ಅವ್ರನ್ನ ಅಟ್ಯಾಕ್ ಮಾಡಿದ್ಮೇಲೆ ನಂಗೆ ಏನೂ ಮಾಡೋಕ್ಕಾಗಲ್ಲ. ಅದು ಸ್ವಲ್ಪ ಕಣ್ಣು ಮುಚ್ಚದಂಗೆ ಕಾಣಿಸ್ತು. ನನಗೇನು ಹೆದರಿಕೆ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೆದರಿಕೆ ಆಗಲಿಲ್ಲ. ಅಲ್ಲಿ ಒಬ್ರನ್ನ ಬಂದ್ಬಿಡೋಣ ಹೊರಗಡೆಗೆ ಅಂತ ಅದೊಂದೇ ನನಗೆ ಮನಸ್ಸಿಗೆ ಬಂದಿಲ್ಲ ಅಷ್ಟೇ. ಬಾಗಿಲು ತೆಗ್ದಿತ್ತ ಅಥವಾ ಹಿಂಗ್ ಬಂದಿರ್ಬೋದು ಚಿರತೆ ಅಂತ? ನಾವು ತೆಗ್ದೇ ಇರ್ತೀವಿ. ಅವರು ವಯಸ್ಸಾದವ್ರು ಮಲಗಿರ್ತಾರೆ. ಮೇನ್ ಬಾಗಿಲು ಯಾವಾಗಲೂ ತೆಗಿಯಲ್ಲ. ಇವತ್ತು ಒಂದು 5-10 ನಿಮಿಷ ತೆಗ್ದಿರ್ಬೋದು ಅಷ್ಟೇ. ಅದು ಬಂದಿದ್ರೆ ಇವಾಗ 5 ನಿಮಿಷ ತೆಗ್ದಿದ್ದೀವಲ್ಲ, ಆವಾಗಲೇ ಬಂದಿದೆ. ನಾವು ಯಾವತ್ತಿಗೂ ಒಂದು 5 ನಿಮಿಷ ಸೊಳ್ಳೆ ಬರುತ್ತೆ ಅಂತ ತೆಗಿಯೋದೇ ಇಲ್ಲ ಬಾಗಿಲು. ಈಗ ಇಲ್ಲಿ ಅಂದ್ರೆ ಈಗ ಹತ್ರದಲ್ಲಿ ಇರುವಂತದ್ದು ಯಾವುದು ಅಂದ್ರೆ ಚಾಮುಂಡಿ ಬೆಟ್ಟದ ಒಂದು ತಪ್ಪಲಾಸ್ತಿನಿ. ಅದು ನಿಮ್ಗೆ ಆಲ್ಮೋಸ್ಟ್ ಒಂದು 1/2 ಕಿಲೋಮೀಟರ್ ದೂರ ಆಗ್ತದೆ. ಅಥವಾ ಈ ಕಡೆ ಟೆನಿಷಿಯನ್ ಕಾಲೇಜ್ ಇದೆ. ಸೊ ಗ್ರೌಂಡಿಂದ ಅದು ಖಾಲಿ ಏರಿಯಾ ಅಲ್ಲ ಕಾಲೇಜ್ದು. ಸೊ ಮಂಗಗಳು ಜಾಸ್ತಿ ಬರುತ್ತೆ. ಅದು ಖಾಲಿ ಏರಿಯಾ ಇರೋದ್ರಿಂದ ಅಲ್ಲಿ ಬರೋ ಚಾನ್ಸು ಇಲ್ಲ. ಯಾಕೆಂದರೆ ಅಲ್ಲಿ ಟಿ ನರಸೀಪುರ ರೋಡು, ಈ ಕಡೆ ಬನ್ನೂರು ರೋಡು ಎಲ್ಲ ಟ್ರಾಫಿಕ್ ರೋಡು. ಬರೋ ಚಾನ್ಸಸ್ಸು ಇಲ್ಲ. ಆ್ಯನಿಮಲ್ಸ್ ಬಂದು ಒಂಥರ ಫಾರೆಸ್ಟ್ ಆ್ಯನಿಮಲ್ ಬಂದು ಇರುತ್ತೆ ಅನ್ನೋ ಇದಿಲ್ಲ, ಚಾನ್ಸೇ ಇಲ್ಲ. ಎಲ್ಲರೂ ಅವರೆಲ್ಲ ಬೆಕ್ಕು ಅಂತಿದ್ರು. ಬಟ್ ನಾನು ನೋಡಿದ್ನಲ್ಲ, ನನಗೆ ಡೌಟ್ ಕ್ಲಿಯರ್ ಆಯಿತು ಆವಾಗಲೇ. ಇಲ್ಲ, ಸ್ವಲ್ಪ ದೊಡ್ಡದಾಗೇ ಇದೆ. ಮುಖ ಇಷ್ಟು ದಪ್ಪ ಇದೆ, ಸಖತ್ ದೊಡ್ಡದಾಗಿದೆ. ಮಾಡ್ತಾ ಇದ್ದಾರೆ. ಅವ್ರು ಬಂದಿದ್ದಾರೆ, ಎಲ್ಲ ಕರೆಕ್ಟ್ ಟೈಮಿಗೆ ಬಂದರು. ಪಾಪ ಫೋನ್ ಮಾಡಿದ ತಕ್ಷಣ ಎಲ್ಲರೂ ಬಂದರು. ಒಬ್ಬೊಬ್ಬರೇ ಬಂದು ಎಲ್ಲ ಇದು ಮಾಡಿ ಎಲ್ಲ ಸರೌಂಡಿಂಗ್ಸ್ ಎಲ್ಲ ಕರೆಕ್ಟಾಗಿ ಎಲ್ಲ ಇದು ಮಾಡಿ ಫೋಟೋ ಎಲ್ಲ ತೆಕ್ಕೊಂಡು ಎಲ್ಲ ಪಾಪ ಕರೆಕ್ಟ್ ಟೈಮಿಗೆ ಬಂದು ಮಾಡಿದ್ರು. ಮುಖ್ಯ ರಸ್ತೆಗಳಿದೆ, ವಾಹನ ಸಂಚಾರ ಇದೆ, ಅಕ್ಕಪಕ್ಕ ಮನೆಗಳಿದೆ. ನಿಮ್ದು ರಿಮೋಟ್ ಮನೆನೂ ಅಲ್ಲ, ಎಲ್ಲೋ ಒಂದು ಒಂಟಿ ಮನೆ ಇದೆ ಬಂತು ಅಂತ ಅನ್ಲಿಕ್ಕೆ. ಹೌದು, ವಿನಯ ಮಾರ್ಗ ಅಷ್ಟು ಟ್ರಾಫಿಕ್ ರೋಡು ಹಂಗಿದ್ದು ಬಂತು ಅಂದರೆ ನಮಗೆ ಒಂಥರ ಆಶ್ಚರ್ಯ ಅನಿಸುತ್ತೆ.